ಹಲೋ ಎಲ್ಲರಿಗೂ ನಮಸ್ತೆ. ಪದ್ಮ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಮಿಲ್ಕ್ ಬರ್ಫಿ ಮಾಡ್ತಾಯಿದ್ದೀನಿ. ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದರಲ್ಲಿ ನಾನು 1 ಕಪ್ ಸಕ್ಕರೆ ಜೊತೆಗೆ ಒಂದು 4 ಸ್ಪೂನಷ್ಟು ತುಪ್ಪ, ಬಾದಾಮಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಮಿಲ್ಕ್ ಪೌಡ್ರು. ಇವಾಗ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಇವಾಗ ಬಂದು ನಾನು ಸ್ಟವ್ ಹಚ್ತಾಯಿದ್ದೀನಿ. ಸ್ಟವ್ ಹಚ್ಚಿ ಒಂದು ಬಾಣಲಿನ ಇಟ್ಕೊತಾ ಇದ್ದೀನಿ. ಒಂದು ಬಾಣಲಿನ ಇಟ್ಟು ಇದು ಸ್ವಲ್ಪ ಬಿಸಿ ಆದಮೇಲೆ ನಾನು ಮಿಲ್ಕ್ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಇದನ್ನು ಲೈಟಾಗಿ ಹುರ್ಕೋಬೇಕು. ತುಂಬ ಏನು ಉರಿಯೋದೇನು ಅಗತ್ಯ ಇಲ್ಲ. ಸ್ವಲ್ಪ ಲೈಟಾಗಿ ಹುರ್ಕೊಂಡ್ರೆ ಸಾಕಾಗುತ್ತೆ. ಅದಾದಮೇಲೆ ನನ್ನ ಜೊತೆಗೇನು ಸ್ವಲ್ಪ ತುಪ್ಪ ಹಾಕ್ತಾಯಿದ್ದೀನಿ. ಇದು ಒಂದು ಅರ್ಧ ಸ್ಪೂನ್ ತುಪ್ಪ ಹಾಕಂದ್ರೆ ಸಾಕು. ಯಾಕೆಂದರೆ ಮಿಲ್ಕ್ ಪೌಡ್ರಲ್ಲೂ ಕೂಡ ಸ್ವಲ್ಪ ತುಪ್ಪ ಅಂಶ ಇರುತ್ತೆ. ಅದಕ್ಕೋಸ್ಕರನೇ ಸ್ವಲ್ಪ ಹಾಕಂದ್ರೆ ಸಾಕು. ಈ ರೀತಿ ಬಿಸಿ ಮಾಡ್ಕೋಬೇಕು. ಬಿಸಿ ಮಾಡೋದಕ್ಕೆ ಈ ಥರ ದಪ್ಪ ಪಾತ್ರೆ ಇಟ್ಕೋಬೇಕು. ತಳ ದಪ್ಪ ಇರೋದ ತೆಳು ಪಾತ್ರೆ ಇಟ್ಕೊಂಡ್ರಂತೂ ಬೇಗನೆ ಕಪ್ಪಾಗೋಗುತ್ತೆ. ಅದಕ್ಕೋಸ್ಕರನೇ ಈ ರೀತಿ ಸ್ವಲ್ಪ ದಪ್ಪ ತಳ ಇರೋ ಪಾತ್ರೆನ ಇಟ್ಕೊಂಡು ಈ ರೀತಿ ಬಿಸಿ ಮಾಡಿ ನಾನು ಇಟ್ಕೊತಾ ಇದ್ದೀನಿ. ನಾನು ಇವಾಗ ಬಂದು ಸಕ್ಕರೆ ಪಾಕಕ್ಕೆ ಬೇರೆ ಬಾಣಲಿನ ಇಟ್ಕೊಂಡಿದ್ದೀನಿ. ನೋಡಿ, ಸ್ವಲ್ಪ ನೀರು ಹಾಕಂದ್ರೆ ಸಾಕು. ಇದಕ್ಕೇನೋ ಪಾಕ ತೆಗೆಯೋದಕ್ಕೆ ತುಂಬ ಅಗತ್ಯ ಇಲ್ಲ. ನಾನು ಸಕ್ಕರೆ ತೋರಿಸಿದ್ನಲ್ಲ ಅದೇ ಬೌಲ್ ಅಳತೆ ಒಂದು 1/4 ಭಾಗ ಹಾಕೊಂಡಿದ್ದೀನಿ. ನಾನು ಅರ್ಧ ಭಾಗನೂ ಕೂಡ ಹಾಕಿಲ್ಲ. ಯಾಕೆಂದರೆ ಇದು ಸ್ವಲ್ಪ ಗಟ್ಟಿ ಪಾಕ ತೆಗಿಬೇಕು. ಅದಕ್ಕೋಸ್ಕರನೇ ನಾನು ಒಂದು 1/4 ಭಾಗದಷ್ಟು ನೀರು ಹಾಕೊಂಡಿದ್ದೀನಿ. 1 ಕಪ್ ಸಕ್ಕರೆ ಹಾಕಿದ್ದೀನಿ. ಈ ರೀತಿ ಸಕ್ಕರೆ ನೀರು ಎರಡೂ ಆದಮೇಲೆ ಈ ರೀತಿ ಮಿಕ್ಸ್ ಮಾಡಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೋಬೇಕು. ಬೇಗ ಪಾಕ ಬರಲಿ ಅನ್ನೋದಕ್ಕೋಸ್ಕರ ತುಂಬ ನಾವು ಜಾಸ್ತಿ ಉರಿ ಕೊಡಬಾರ್ದು. ಈ ರೀತಿ ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿ ಸಕ್ಕರೆಯೆಲ್ಲ ನೀಟಾಗಿ ಕರಗಿಸಿ ಒಂದು ಹದ ಬಂದಮೇಲೆ ನಾನು ಇವಾಗ ಬಂದು ಒಂದು ಪ್ಲೇಟ್ಗೆ ಅದನ್ನು ಚೆಕ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಒಂದು ಅಳತೆ ಬರಬೇಕು. ಯಾಕೆಂದರೆ ಪಾಕ ತೆಗೆಯೋದಂದರೆ ಸ್ವಲ್ಪ ಒಂದು ಸಲ ಅಂಟಿದ್ರೆ ಸಾಕು, 2 ಸಲ ಅಂಟಿದ್ರೆ ಸಾಕು ಅಂತಾರೆ. ಇದಕ್ಕೆ ಮಾತ್ರ ಸ್ವಲ್ಪ ಗಟ್ಟಿ ಪಾಕನೇ ಬರಬೇಕು. ನಾನು ತೋರಿಸ್ತಾ ಇದ್ದೀನಲ್ಲ, ಈ ಅಳತೆ ಮಾಡ್ಕೊಂಡ್ರಂತೂ ತುಂಬಾ ಚೆನ್ನಾಗಿ ಬರುತ್ತೆ. ಇದು ಪರ್ಫೆಕ್ಟ್ ಆಗಿದೆ. ಇದಾದಮೇಲೆ ನಾನು ಆವಾಗಲೇ ಹುರಿದು ಇಟ್ಕೊಂಡಿದ್ದಂಥ ಹಿಟ್ಟನ್ನು ಹಾಕಿ ಈ ರೀತಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇದು ತುಂಬ ಗಟ್ಟಿ ಏನು ಮಾಡೋದು ಬೇಕಾಗಿಲ್ಲ. ಇಷ್ಟಿದ್ರೂ ಕೂಡ ಸಾಕಾಗುತ್ತೆ. ಇಷ್ಟು ತೆಳು ಇದ್ದರೂ ಕೂಡ ಸಾಕಾಗುತ್ತೆ. ಇನ್ನು ಒಂದು 2-3 ಸ್ಪೂನಷ್ಟು ಮಿಲ್ಕ್ ಪೌಡ್ರ್ ಇತ್ತು. ಅದು ವೇಸ್ಟ್ ಆಗೋಗುತ್ತೆ ಅಂತ ನನ್ನ ಜೊತೆಗೆ ಹಾಕ್ತೆ. ಅದಕ್ಕೆ ಸ್ವಲ್ಪ ಗಟ್ಟಿ ಆಗಿತ್ತು ನಂದು. ಆದರೆ ಇಷ್ಟು ಗಟ್ಟಿ ಏನು ಬೇಕಾಗಿಲ್ಲ. ಸ್ವಲ್ಪ ತೆಳು ಇದ್ರೂ ಪರವಾಗಿಲ್ಲ. ಈ ರೀತಿ ಮಾಡಾದಮೇಲೆ ನಾನು ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಹಾಕಿ ಈ ರೀತಿ ಆ ತಟ್ಟೆಗೆ ತುಪ್ಪ ಎಲ್ಲ ಸ್ಪ್ರೆಡ್ ಮಾಡಿ ಅದಕ್ಕೆ ನಾನು ಆವಾಗಲೇ ಕಟ್ ಮಾಡಿ ಇಟ್ಕೊಂಡಿದ್ದು ಬಾದಾಮಿ ಎಲ್ಲನೇ ಸ್ವಲ್ಪ ಲೈಟಾಗಿ ಈ ರೀತಿ ಕೆಳಗಡೆ ಹಾಕಿ ಅದ್ರ ಮೇಲೆ ನಾನು ಆವಾಗಲೇ ನೋಡಿ, ಇವಾಗ ಮಿಲ್ಕ್ ಬರ್ಫಿ ರೆಡಿಯಾಗಿದೆ. ಅದಾದ ನಂತರ ನಾನು ಸ್ವಲ್ಪ ಹಾಗೇ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಒಂದು ನಮಗೆ ಯಾವ ಅಳತೆ ಬೇಕು ಆ ಅಳತೆಗೆ ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ನಿಮ್ಮ ಹತ್ರ ಮೋಡಿದರೆ ಹಾಕೋಬೋದು, ಅಥವಾ ನಿಮ್ಗೆ ಯಾವ ರೀತಿ ತಟ್ಟೆ ಅಥವಾ ಪ್ಲೇಟು ಆ ಥರ ಡಿಸೈನ್ಗೆ ಹಾಕೋಬೋದು. ನಾನು ಇವಾಗ ಒಂದು ತಟ್ಟೆಗೆ ಹಾಕಿ ತೋರಿಸ್ತಾ ಇದ್ದೀನಿ. ಇದು ಮೇಲೂ ಕೂಡ ನಾನು ಡ್ರೈ ಫ್ರೂಟ್ಸಿನ ಗಾರ್ನಿಷ್ ಮಾಡ್ತಾಯಿದ್ದೀನಿ. ಅದಾದ ನಂತರ ಸ್ವಲ್ಪ ಹಾಗೇ ನಾನು ಸ್ಪ್ರೆಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಪ್ರೆಸ್ ಮಾಡಿದ್ರೆ ಸಾಕು. ಅದು ಸಾಫ್ಟಾಗಿರೋದ್ರಿಂದ ಬೇಗನೆ ಅದನ್ನು ಸೆಟ್ ಆಗುತ್ತೆ. ಇದಾದ ನಂತರ ನಮಗೆ ಯಾವ ರೀತಿ ಯಾವ ಶೇಪಿಗೆ ಬೇಕೋ ಆ ಶೇಪ್ಗೆ ನಾವು ಕಟ್ ಮಾಡಿ ಇಟ್ಕೊಬೋದು. ತುಂಬ ಅದು ಸ್ವಲ್ಪ ಹಾರೋದಕ್ಕೆ ಬಿಟ್ಟರೆ ಸಾಕು. ತುಂಬ ಏನು ಅಂತ ಅಗತ್ಯ ಇಲ್ಲ. ಏಕೆಂದರೆ ನಾನು ತಟ್ಟೆಗೆ ಹಾಕಿರೋದ್ರಿಂದ ಬೇಗನೆ ನಮ್ಮದು ತಣ್ಣಗಾಗಿತ್ತು. ಅದಾದ ನಂತರ ನಾನು ಈ ರೀತಿ ಕಟ್ ಮಾಡಿ ಇಟ್ಕೊಂಡೆ. ನಿಮ್ಗೆ ಯಾವ ಶೇಪ್ ಬೇಕು, ಯಾವ ಡಿಸೈನ್ ಬೇಕೋ ಆ ರೀತಿ ಮಾಡ್ಕೊಳ್ಳಿ. ಹಾಗೆಯೇ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ನಮ್ಮ ವಿಡಿಯೋವನ್ನು ತಪ್ಪದೆ ನೋಡಿ. ಪ್ಲೇಟ್ಗೆ ಸರ್ವ್ ಮಾಡ್ತಾಯಿದ್ದೀನಿ. ನೋಡಿ, ಸ್ವೀಟ್ ಅಂತೂ ತುಂಬಾ ಚೆನ್ನಾಗಿ ಬಂದಿತ್ತು. ನೋಡಿ, ನಾವು ಯಾವ ಡಿಸೈನಲ್ಲಿ ಕಟ್ ಮಾಡಿದ್ವೋ ಅದೇ ಶೇಪಲ್ಲಿ ಬಂದೈತೆ. ಒಂದು ಮುರಿಲಿಲ್ಲ, ಒಡಿಲಿಲ್ಲ, ಸಖತ್ತಾಗಿ ಬಂದಿತ್ತು. ನೀವು ಕೂಡ ಮನೇಲಿ ಮಾಡ್ತೀರಾ, ತಿಂತೀರಾ ಅಂತ ನಾನು ಕೂಡ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಹೆಚ್ಚು ಕಮೆಂಟ್ಗಳು ಬರ್ತಾಯಿದೆ. ಅದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತುಂಬ ಒಳ್ಳೆಯ ಅಭಿಪ್ರಾಯಗಳನ್ನ ತಿಳಿಸ್ತಾ ಇದ್ದೀರಾ. ಹಾಗೆಯೇ ನಮ್ಮನ್ನು ಪ್ರೋತ್ಸಾಹ ಮಾಡಿ. ನನಗೂ ತುಂಬ ಖುಷಿ ಆಗ್ತದೆ. ಇದೇ ರೀತಿ ಮಾಡ್ತಾ ಇರ್ತೀವಿ. ಥ್ಯಾಂಕ್ ಯು. ಬಾಯ್.